ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಇವತ್ತೇ ನೀವು ಡಿಫ್ರೆಂಟ್ ಲುಕ್ಕಲ್ಲಿದ್ದೇನೆ ಅನ್ಕೋಬೇಡಿ. ಸೊ ಒಬ್ರಿಗೂ ಗಾಡಿ ಕೊಟ್ಟರು ಆಯಿತಾ. ಸೊ ಅವ್ರು ಕೊಟ್ಟಿದ್ದಾರೆ. ಇವಾಗ ಇದರಲ್ಲಿ ಆ ಕಡೆ ಈ ಕಡೆ ಸುಧಾರ್ತಾ ಇದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಸೊ ಇನ್ನೇನಾದರೂ ಹೇಳ್ಬೇಕಂದ್ರೆ, ನಾನು ಆ್ಯಕ್ಚುಲಿ ಇವಾಗ ಬಂದಿದ್ದು ಬಿರಿಯಾನಿ ತಿನ್ನೋಣ ಅಂತ. ಅದು ಬೇರೆ ಒಂದು ಒಳ್ಳೆ ಇಲ್ಲೇ ಇರೋ ಶಾಪಲ್ಲಿ. ಆದರೆ ಏನಾಯ್ತಂದರೆ, ಈ ಜಾಗದಲ್ಲಿ ನೋಡಿದ್ರೆ ಇವತ್ತು ಕ್ಲೋಸ್ ಆಗಿದೆ. ಅಂದರೆ ನಾನು ತುಂಬ ದಿನ ಈ ಜಾಗ ನೋಡ್ತಾ ಇದ್ದೆ, ಅಂದರೆ ಇಲ್ಲಿ ಬಂದು ಊಟ ಮಾಡಬೇಕಂತ. 180 ರುಪೀಸ್ಗೆ ಏನೋ ಕಾಂಬೋ ಬರುತ್ತೆ, ಕಬಾಬ್ ಅದೆಲ್ಲ. ಸೊ ಬಟ್ ಇವಾಗ ನೋಡಿದ್ರೆ ಅದು ಕ್ಲೋಸ್ ಆಗಿಬಿಟ್ಟಿದೆ. ಅಂದರೆ ಪೀಜಲ್ಲಿ ಊಟನೂ ಚೆನ್ನಾಗಿರಲಿಲ್ಲ, ಒಳ್ಳೆ ಟೈಮಂತ ಅಂದ್ಕೊಂಡು ಬಂದರೆ ಅಲ್ಲಿ ಟೈಮ್ ಚೆನ್ನಾಗಿದೆ, ಇಲ್ಲಿ ಟೈಮ್ ಚೆನ್ನಾಗಿಲ್ಲ, ಇಲ್ಲಿ ಹೋಟೆಲೇ ಕ್ಲೋಸು. ಅದಕ್ಕೆ ಇವಾಗ ಏನು ಅಂದ್ಕೊಂಡಿದ್ದೀನಿ ಅಂದರೆ, ತಿನ್ನಬೇಕು ಅಂದರೆ ಇವತ್ತೊಂದು ದಿನ ವೀಕ್ ಆಫ್ ಇರೋದು. ಅದಕ್ಕೆ ಏನು ಮಾಡೋಣ ಅಂದರೆ, ಸ್ವಲ್ಪ ಆ ಕಡೆ ಎಲ್ಲಾದರೂ ಹೋಗೋಣ ಅಂದ್ಕೊಂಡಿದ್ದೀನಿ. ಅಲ್ಲಿ ಹೋಗಿ ನೋಡೋಣ, ಬಿರಿಯಾನಿ ಕಬಾಬ್ ತಗೋಬೇಕಷ್ಟೇ. ಸೊ ಇಲ್ಲಿ ಕಾಂಬೋ ಅಂತೇಳಿ 180 ರುಪೀಸ್ ಕೊಡ್ತಾಯಿದ್ರು. ಅಂದರೆ ಒನ್ ಟೈಮ್ ಇಲ್ಲಿ ಟ್ರೈ ಮಾಡಬೇಕು ಅಂತ ಅನಿಸ್ತಾ ಇತ್ತು. ಏನು ಮಾಡೋದು, ಇವತ್ತೇ ಅವ್ರು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಇವತ್ತು ಮಂಡೇ ಕ್ಲೋಸ್ ಮಾಡ್ತಾರೆ ಅಂದ್ಕೊಂಡಿರಲಿಲ್ಲ, ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಸೊ ಬನ್ನಿ ಅವ್ರು ಸ್ವಲ್ಪ ಬೇರೆ ಜಾಗಕ್ಕೆ ಹೋಗೋಣ. ಸೊ ಇವಾಗ ಇಲ್ಲಿ ಬಂದಿದ್ದೀನಿ, ಗಾಡಿ ನಿಲ್ಲಿಸ್ತೀನಿ. ಸೇಫ್ ಇದೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಬ್ಯಾಂಗ್ಳೂರಲ್ಲಿ ಓಡಿಸ್ತಾ ಇರೋದಲ್ಲ, ಸ್ವಲ್ಪ ಭಯ ಅನಿಸುತ್ತೆ. ಓಕೆ, ಇವಾಗ ಅದರಲ್ಲಿ ಪೆಟ್ರೋಲ್ ಇದೆಯಾ ಗೊತ್ತಿಲ್ಲ, ನೋಡೋಣ. ಒಂದು 100 ರುಪೀಸ್ ಅಷ್ಟು ಪೆಟ್ರೋಲ್ ಹಾಕ್ಕೋಬೋದು. ಬನ್ನಿ ಒಳಗಡೆ ಹೋಗಿ ತೋರಿಸ್ತೀನಿ ಹೋಟೆಲ್. ಇವಾಗ ಊಟ ಏನೋ ಮಾಡಿ ಬಂದೆ, ಆದರೆ ಅಷ್ಟೆಲ್ಲ ಟೇಸ್ಟ್ ಇಲ್ಲ ಗುರು. ಅಷ್ಟೆಲ್ಲ ಅಂದರೆ ಅಷ್ಟು ಟೇಸ್ಟ್ ಇಲ್ಲ ಬಿಡಿ. ಬ್ಯಾಂಗ್ಳೂರಲ್ಲಿ ಆ ಥರದ್ದು ಯಾವುದು ಅಷ್ಟು ನನಗೂ ಗೊತ್ತಿಲ್ಲ. ತಿಂದಿರೋದು ಚೆನ್ನಾಗಿರೋದು ಅಂದರೆ ಫಸ್ಟ್ ಇಲ್ಲಿ ತಿಂದಿದ್ದೀನಿ ಒಂದ್ಸಲ ಮಂದಿ ಬಿರಿಯಾನಿ, ಅದು ಬಿಟ್ಟರೆ ಯಾವುದು ನನಗೆ ಇಷ್ಟ ಆಗಲೇ ಇಲ್ಲ. ನಮ್ಮ ಕೊಡಗು ಬಿರಿಯಾನಿ ಇಷ್ಟ ಆಗುತ್ತಪ್ಪ ನಿಮಗೆ. ಕಬಾಬ್ ಕೇಳಿದ್ರೆ ಕಬಾಬ್ ಹಾಫ್ ಪ್ಲೇಟಿಗೆ 130 ಅಂತವ್ರಲ್ಲಪ್ಪ. ಸೊ ಅದು ತಗೊಂಡಿಲ್ಲ. ನೋಡೋಣ ನೆಕ್ಸ್ಟ್ ಟೈಮ್ ಆದರೆ 180 ಟ್ರೈ ಮಾಡ್ಬೋದು. ಅದು ಯಾವಾಗ ಟೈಮ್ ಬರುತ್ತೆ ಗೊತ್ತಿಲ್ಲ. ಇವಾಗ ಬನ್ನಿ. ಸೊ ಇವಾಗ ಎಲ್ಲಿಗೆ ಹೋಗ್ತೀನಿ ಅಂದರೆ, ಇದು ಹೆಲ್ಮೆಟೇ ತೊಗೊಂಡಿದ್ವಲ್ಲ ಅಲ್ಲಿ. ಇವಾಗ ಅಲ್ಲಿ ನಾನು ನಾರ್ಮಲಾಗಿ ನಡ್ಕೊಂಡು ಹೋಗ್ತಾ ಇದ್ದೆ, ಏನು ಹೇಳೋದು ಅದಕ್ಕೆ ಹೆಲ್ಮೆಟ್ ಹಾಕೊಳ್ಳೇಬೇಕು. ಅಂದರೆ ಎಲ್ಲಿಗಪ್ಪ, ಅದೇ ನಾನು ಫುಟ್ಬಾಲ್ ಆಡೋಕ್ಕೆ ಹೋಗ್ತಿದ್ದೀನಲ್ಲ. ಸೊ ಅಲ್ಲಿಗೆ ಹೋಗೋಣ ಇವಾಗ. ಅಲ್ಲಿ ಹೋಗಿ ಏನು ಸೀನ್ ಇರುತ್ತೆ ನೋಡೋಣ ಬನ್ನಿ. ಸೊ ರೆಕಾರ್ಡ್ ಮಾಡ್ತಾ ಹೋಗೋಕ್ಕಾಗಲ್ಲ.
ಎಲ್ಲೋದ್ರೂ ನನ್ನ ಫೇಸೇ ಚೆನ್ನಾಗಿ ಕಾಣಿಸ್ತಿಲ್ವಲ್ಲ. ಇಲ್ಲಿ ಬಂದು ನೋಡಿದ್ರೆ ಬಿಸಿಲಲ್ಲಂತೂ ಯಾರು ಆಡಲ್ಲ ಬಿಡಿ, ಸುಮ್ಮನೆ ಬಂದಿರೋದಷ್ಟೇ. ಈ ಬಿಸಿಲಲ್ಲಿ ಯಾವನಂತ ಇದಂತೂ ಬೆಂಗಳೂರಲ್ಲಿ ಬಿಸಿಲಲ್ಲಿ ಆಡೋರು ಇಲ್ಲವೇ ಇಲ್ಲ ಬಿಡಿ. ಒಂದು 6 ಗಂಟೆ ಆ ಟೈಮಲ್ಲಿ ನೋಡೋಣ, ಇವತ್ತು ಬರೋಣ ಅಂತಿದ್ದೀನಿ. ಎಷ್ಟು ಸಲ ಬರೋದು, ಒಂದು ಮಾಡೋಕ್ಕಾಗುತ್ತಾ? ಎಷ್ಟು ಗಂಟೆ? ಒಂದು 6 ಗಂಟೆಗೆ ಬರಲ್ಲ, ನೋಡೋಣ. ಒಂದು ಸಲ ಹಂಗೆ ಅನಿಸುತ್ತೆ, ನೋಡೋಣ. 6 ಗಂಟೆಗೆ ಬರ್ತೀನಿ ಅಂತಿದ್ದೀನಿ, ನೋಡೋಣ. 6 ಗಂಟೆ ಪೊಲೀಸ್ ಕಾಟ ಗುರು, ಪೊಲೀಸ್ ಕಾಟ ಯಾಕಂದರೆ ನಾನು ಅದರ ಬೇಡ, ನಿಮಗೆ ಅದೆಲ್ಲ ಯಾಕೆ ಅಲ್ವಾ? ಅಲ್ಲಿ ನೋಡಿದ್ರೆ ಈ ನಾಯಿ ಒಬ್ಬ ಮಲ್ಕೊಂಡಿದ್ದೆ ಅಲ್ಲಿ ಬಿಸಿಲಿಗೆ. ಇವನು ಎದ್ಬಿಟ್ಟು ಬಂದ್ಬಿಟ್ಟವನೇ. ಅವನ ಮಗೆ ಎಡೆ ಮಾಡ್ತಾಯಿದ್ದೀನಿ ಅಂತ ಗೊತ್ತಾಗ್ಬಿಡ್ತೇನೆ ಅವನಿಗೆ. ಸೊ ಬನ್ನಿ ಇವಾಗ ಇಲ್ಲಿಂದ ಹೊರಟು ಹೋಗೋಣ. ಇಲ್ಲಿ ನಿಲ್ಲಕ್ಕೆ ಐತಿಲ್ವಲ್ಲ ಗುರು. ನಾನು ಅಂದ್ಕೊಂಡೆ ಬಿಸಿಲಲ್ಲಿ ಗಾಡಿ ಓಡಿಸೋದ್ರಲ್ಲಿ ಈಸಿ ಇರುತ್ತೆ ಅಂತ, ರಿಯಾಲಿಟಿ ಇವಾಗ ಗೊತ್ತಾಗ್ತಾಯಿದೆ. ಬಿಸಿಲಲ್ಲಿ ನೀನು ಗಾಡಿ ತಗೊಳುತ್ತೆ ಅಂತ ಅಂದ್ಕೊಂಡ್ರು ಹೀಟೇ. ಒಂದು ಇಲ್ಲ, ಫುಟ್ಬಾಲ್ ಕೋಚಿಂಗು ಇದರಲ್ಲಿ ಯಾವಾಗ ಹಾಕ್ಬಿಟ್ಟಿರೋದು? ಸಮ್ಮರ್ ಕ್ಯಾಂಪು ಮುಗಿಯುತ್ತಲ್ಲ ಇನ್ನೇನು. ಇವತ್ತು June 1. ಎಲ್ಲರೂ ಸ್ಕೂಲ್ ಸ್ಟಾರ್ಟ್ ಆಗೋ ದಿನ. ಯಾರೂ ಇಲ್ಲ. ಇವಾಗ ಎಷ್ಟಾಗಿರುತ್ತೆ? ಒಂದು 3 ಗಂಟೆ ಆಗಿರ್ಬೋದೇನೋ. 3 ಗಂಟೆ ಅಂದರೆ ಇನ್ನೊಂದು 2 hours 3 ಅವರ್ಸಲ್ಲೆಲ್ಲ ಬರ್ತಾರೆ ಜನರು. ಚೆನ್ನಾಗಿದೆಯಾ? ಎಲ್ಲರಿಗೂ ಇದೇ ಬೆಲ್ಟ್ ಆಗಿದ್ದಾರೆ. ಸೊ ಇದು ಆ್ಯಕ್ಚುಲಿ ರಿಫ್ಲೆಕ್ಟ್ ಆಗುತ್ತಲ್ಲ, ಅದು ಅಂದರೆ ಆ್ಯಕ್ಸಿಡೆಂಟ್ ಆಗಬಾರ್ದು ಅನ್ನೋ ಆ ಥರ ಮೈಂಡ್ ಸೆಟ್. ಅಂದರೆ ಅದರಿಂದ ಹಾಕಿರೋದು. ಅಂದರೆ ಅದು ನೈಟ್ ಟೈಮಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಓಕೆನಾ? ಬನ್ನಿ, ಇಲ್ಲೆಷ್ಟಂತ ಕುಯ್ಲಿ ಇವಾಗ. ಹಾಗೆ ಅದು ಸೌಂಡು. ಬಟ್ ಇಲ್ಲಿ ಆ್ಯಕ್ಚುಲಿ ಫ್ಲೈಟ್ ಹೋಗೋ ಚೆನ್ನಾಗಿ ಕಾಣಿಸುತ್ತೆ ಆಯಿತಾ. ಈ ಟೈಮಲ್ಲಿ ಫ್ಲೈಟ್ ಹೋಗುತ್ತೆ ನನಗೂ ಗೊತ್ತಿಲ್ವಲ್ಲ. ಇಲ್ಲಿ ನೈಟ್ ಟೈಮ್ ನೀವು ನೋಡಬೇಕಾದ್ರೆ ಒಂದರಿಂದ ಒಂದು ಹೋಗ್ತಾ ಇರುತ್ತೆ ಕಂಟಿನ್ಯೂಸ್. ಹಿಂಗೆ ತಗೊಳ್ಳೋದು ಟರ್ನು. ಇಲ್ಲಿ ಫುಲ್ಲು ಮೇಲೆ ಹೋಗಿ ಅಲ್ಲಿ ಯೂಟರ್ನ್ ತಗೊಳ್ಳೋದು ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸೇಮ್ ಅದೇ ಪ್ಯಾಟರ್ನ ಎಲ್ಲರೂ ಫಾಲೋ ಮಾಡ್ತಾರೆ ಅಂತ. ಎಕ್ಸಾಕ್ಟ್ ಅದೇ ಪ್ಯಾಟರ್ನಲ್ಲಿ ಎಲ್ಲರೂ ಸೇಮ್ ಅದೇ ಜಾಗದಲ್ಲೇ ಯೂಟರ್ನ್ ತಗೋತಾರೆ. ಅದು ಯಾಕೆ ಆ ಥರ ಮಾಡಿದ್ರೆ ನನಗೂ ಗೊತ್ತಿಲ್ಲ. ನೋಡೋಣ, ಇವಾಗ ಹೋಗ್ಬಿಡೋಣ. ಇನ್ನೇನು ಮಾಡೋದು, ರೂಮ್ಗೆ ಹೋಗೋದಷ್ಟೇ. ಅಂದ್ಕೊಂಡಿರೋದಂತೂ ಏನಾಗಲಿಲ್ಲ, ಅಂದ್ಕೊಂಡಂಥ ಬಿರಿಯಾನಿ ತಿನ್ನೋಕ್ಕಾಗಲಿಲ್ಲ. ಅಲ್ಲಿಗೆ ಹೋಗಿದ್ರೆ ಆ ಕಬಾಬ್ ಮೇನು ಆ ಥರ ಮೈಂಡ್ ಸೆಟ್ಟಲ್ಲಿದ್ದೆ. ಇದು ನಾರ್ಮಲಾಗಿ ನಾವು ಮನೇಲೇ ಮಾಡ್ಬಿಡ್ಬೋದು ಆ ಥರ. ಸ್ವಲ್ಪ ರೈಸು ಅದರದ್ದು ಗ್ರೇವಿ ಟೈಪ್ ಬರುತ್ತಲ್ಲ, ಸೊ ಅದು ಸ್ವಲ್ಪ ಚೆನ್ನಾಗಿರುತ್ತೆ, ಮಸಾಲ ಟೈಪು. ಪೀಸೆಲ್ಲ ಅಷ್ಟೇ ಗುರು ಚೆನ್ನಾಗಿಲ್ಲ. 150 ರೂಪೀಸು. 150 ಏನು ಅವ್ರಿಗೆ. ಎಲ್ಲಿ ನಾನು ಒಳ್ಳೆ ಬಿರಿಯಾನಿ ತಿಂದೇ ಟೈಮ್ ಆಗ್ಬಿಡ್ತು. ಸೊ ಕೊಡಗು ಹೋಗಿರುವಾಗ ಒಂದು ಸಲ ತಿಂದೆ. ಆ ಹೋಟೆಲಲ್ಲಿ ತಿಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿರೋ ಬಿರಿಯಾನಿ ಅಲ್ಲೂ ಇರಲಿಲ್ಲ. ನೋಡೋಣ, ಇವಾಗ ಬಂದು ರೂಮ್ಗೆ ಹೋಗಿ ಏನು ಸೀನ್ ಆಗುತ್ತೆ. ಅಯ್ಯೋ ಗುರು, ಇಲ್ಲೇ ಪೊಲೀಸ್ ಐತವರಲ್ಲ ಗುರು. ಬನ್ನಿ ಇವಾಗ ರೂಮ್ಗೆ ಹೋಗ್ತೀನಿ ಅಷ್ಟೇ. ಇವಾಗ ಸಂಜೆ ಆಗಿಬಿಟ್ಟಿದೆ. ಸಂಜೆ ಇಲ್ಲಿ ನೋಡಿದ್ರೆ ಬಟ್ಟೆ ತೆಗೆಕೊಂಡು ಹೋಗೋಣ ಅಂತ ಬಂದಿದ್ದೀನಿ ವಾಶ್ ಮಾಡೋದಕ್ಕೆ. ಕಡೆ ವ್ಯೂ ನೋಡಿ, ಈ ಸಂಜೆ ವ್ಯೂ ನೋಡಿದ್ರೆ ತುಂಬ ದಿನ ಆಗಿಬಿಡ್ತು. ಸೊ ಇವತ್ತು ನೋಡ್ತಾ ಇದ್ದೀನಿ, ಅಂದರೆ ಬ್ಯಾಂಗ್ಳೂರು ಬಂದಮೇಲೆ. ಸೊ ಬನ್ನಿ ಇವಾಗ ಏನು ಮಾಡೋದು. ಬಟ್ಟೆ ವಾಶ್ ಆಗಿದೆ, ಇನ್ನೂ ವಾಶ್ ಆಗಿರೋದು ಒಣಗಾಗಿದೆ. ತಗೊಂಡೋಗಿ ರೂಮ್ಗೆ ಹೋಗಿ ರೂಮಿಂದ ಎಲ್ಲಾದರೂ ಹೋಗೋ ಪ್ಲ್ಯಾನ್ ಇದೆಯಾ ನೋಡೋಣ. ಚೆನ್ನಾಗಿದೆಯಲ್ಲ ಈ ಥರ ಹೊರಗಡೆ ಬಂದು. ಅಲ್ಲೇನೋ ಸೌಂಡ್ ಕೇಳಿಸ್ತಿದೆ. ಮರ್ಸಿಡೀಸ್ ಶೋರೂಮ್ ಹತ್ರದಲ್ಲೇ ಇದೆ. ಒಂದಿನ ಮರ್ಸಿಡೀಸ್ ಇಳಿಸ್ಬಿಡೋಣ. ನನಗೆ ಮರ್ಸಿಡೀಸು ಸ್ವಲ್ಪ ಎಲ್ಲ ಗಾಡಿನೂ ಇಷ್ಟ ಆಗೋರು. ಬಾಯ್ಸ್ ಅಂದರೆ ಗೊತ್ತಲ್ಲ. ಇದು ಹೆಂಗಿದೆ ನೋಡಿ, ಪಿ ಜಿಯಿಂದ ಕಸಾಕೋ ಜಗತ್ತು. ಇಲ್ಲೆಲ್ಲ ಕ್ಯಾಮ್ರಾ ಬಿದ್ದೋದ್ರೆ ಮುಗಿದು ಗುರು. ನನಗೆ ಕ್ಯಾಮ್ರಾ ಇಟ್ಕೊಳ್ಳೋದೇ ಇವಾಗ ಭಯ ಕಮ್ಮಿ ಆಗಿಬಿಟ್ಟಿದೆ ನನಗೆ. ನೋಡೋಣ, ಆದರೆ ಫುಟ್ಬಾಲ್ ಕತೆ ಹೆಂಗಾಗುತ್ತೆ ಅಂತ. ಆದರೆ ನಾನು ಹೋಗಿ ಬರ್ತೀನಿ. ಅವ್ರು ನಮ್ಮ ಭಯ್ಯ ಗೈಸ್. ಇವಾಗ ಮೊಬೈಲಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ನಾನು. ಗೋಪುರ ತರೋಕ್ಕೆ ಮಾಡ್ತಿಲ್ಲ, ಅಂದರೆ ಬೇಕು ಅಂತ ರೂಮಲ್ಲಿ ಇಟ್ಟು ಬಂದಿದ್ದೀನಿ. ಇವಾಗ ಬಂದೊಂದು ಅರ್ಧ ಗಂಟೆ ವೆಯ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಇಲ್ಲಿ ಫುಟ್ಬಾಲ್ ಯಾರಾದರೂ ಆಡೋಕ್ಕೆ ಬರ್ತಾರೆ ಅಂತ ನೋಡಿಕೊಂಡು. ಸೊ ನೋಡಿದ್ರೆ ಇವಾಗ ಯಾರೋ ಒಬ್ಬ ಬಂದಿದ್ದಾನೆ. ನನಗೆ ಚಾನ್ಸ್ ಸಿಗೋದು ಗೊತ್ತಿಲ್ಲ. ಯಾರಾದ್ರು ಬಂದರೆ ನೋಡೋಣ. ಇವಾಗ ವೆಯ್ಟ್ ಮಾಡ್ತಾಯಿದ್ದೀನಿ, ಯಾರು ಬರ್ತಾರೋ ಅದು ಗೊತ್ತಿಲ್ಲ. ಸೊ ಒಟ್ಟಾರೆ ಇವಾಗ ಇಲ್ಲಿ ರೆಕಾರ್ಡ್ ಮಾಡ್ತಾ ಕೂತಿದ್ದೀನಿ ಅಷ್ಟೇ. ನಾನು ಆ ಕಡೆ ಹೋಗಿಲ್ಲ. ಆ ಕಡೆ ಅಲ್ಲಿ ಕ್ರಿಕೆಟ್ ಆಡ್ತಾಯಿದ್ರು. ನಾನು 8:30ಗೆ ಬಂದಿದ್ದೆ. ಸೊ 8:30ಯಿಂದ ಎಲ್ಲೋ ಕ್ರಿಕೆಟ್ ಆಡ್ತಾಯಿದ್ರು. ಸೊ ಇವಾಗ 9 ಗಂಟೆಗೆ ಎಲ್ಲೋ ಬರ್ಬೋದು ಅಂದ್ಕೊಂಡ್ರೆ ಒಬ್ಬ ಬಂದಿದ್ದಾನೆ. ಬಟ್ ಇವನು ಅಂದರೆ ಬಂದಿರೋರು ಆಡೋರ ಥರ ಕಾಣಿಸ್ತಿಲ್ಲ. ಯಾಕಂದರೆ ಒಬ್ಬನೇ ಬಂದು ಸುಮ್ಮನೆ ನಿಂತಿದ್ದಾನೆ. ನೋಡೋಣ. ಆದರೆ ಬೂಟೆಲ್ಲ ತೊಗೊಂಡು ಬಂದಿರೋ ಥರನೇ ಕಾಣಿಸ್ತಾನೆ. ಅಂದರೆ ಫುಟ್ಬಾಲ್ ಆಡೋಕ್ಕೆ ಬಂದಿರೋ ಅಂತಾನೆ. 9 ಗಂಟೆಗೆ ಬಂದಿರೋದ್ರಿಂದ ನಾನು ಅನ್ಕೋತೀನಿ ಅವ್ರ ಟೀಮ್ ಬರ್ಬೋದು ಅಂತ. ಸೊ ಫಸ್ಟ್ ಆಫ್ ಆಲು
ಆ ಊರು ಹಾಳಾಗಿ ಬಂದು ಇನ್ನು ಆ ಊರಲ್ಲಿ ಪ್ಲೇಯರು ಎಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಇದ್ದರೆ ನನ್ನ ಸೇರಿಕೊಂಡು ತುಂಬ ಡಿಫಿಕಲ್ಟ್ ಇದೆ ಬೇರೆಯವ್ರ ಜೊತೆ ಬಂದು ಆಡೋದು. ಆದರೂ ಸುಮ್ಮನಾದರೂ ಬಂದೇ ಬರ್ತೀನಿ ಗುರು. ಅದು ಏನೋ ಒಂದು ತುಂಬ ಸ್ಯಾಟಿಸ್ಫೈಯಿಂಗ್ ಲೈಫಲ್ಲಿ ತುಂಬ ಖುಷಿ ಕೊಡುವಂಥ ಒಂದು ಥಿಂಗ್ ಅಂದರೆ ಫುಟ್ಬಾಲ್ ನನಗೆ. ಸೊ ಆ ರೀಸನಿಂದ ಸುಮ್ಮನೆ ನಾನು ಸಿಕ್ಕಿದಾಗೆಲ್ಲ ಆಡೋಕ್ಕೆ ಬಂದುಬಿಡ್ತೀನಿ. ಸೊ ಅದಕ್ಕೆ ಇಲ್ಲಿ ಬಂದು ಕೂತಿದ್ದೀನಿ, ನೋಡೋಣ ಯಾರು ಬರ್ತೀರ. ಅವ್ರ ಟೀಮ್ ಕಾಣಿಸ್ತಾನೆ ಇಲ್ಲ, ಒಬ್ಬನೇ ಬಂದವನಲ್ಲಪ್ಪ. ಸೊ 9ರಿಂದ 10 ಗಂಟೆವರೆಗೆ ಆಡಿದ್ರೆ ಹೋಗಿ ಇನ್ನು ರೂಮಲ್ಲಿ ಸೀದಾ ನಿದ್ರೆ ಮಾಡಿ ಬೆಳಿಗ್ಗೆನೂ ಅಷ್ಟೇ ನಮ್ಮದಲ್ಲಿ ರೂಮ್ ಹತ್ರನೂ ಅಷ್ಟೇ ಫುಟ್ಬಾಲ್ ಆಡೋಕ್ಕೆ ಹೋಗೋಕ್ಕಾಗಲ್ಲ. ಯಾಕಂದರೆ ಫುಲ್ ನೀರು ತುಂಬ್ಕೊಬಿಟ್ಟಿದೆ. ಇವನು ಯಾಕೋ ರಿಟರ್ನ್ ಹೋಗೋ ಥರ ಕಾಣಿಸ್ತಿದೆ. ನಿಮ್ಗೆ ಅಪ್ಡೇಟ್ ತಿಳಿಸ್ತೀನಿ, ಓಕೆನಾ? ಅಷ್ಟೇ. ಸೊ ನಿಮಗೆ ಅವರು ಅಪ್ಡೇಟ್ಸು ತಿಳಿಸ್ತೀನಿ ಅಂತ ಹೇಳ್ತಾ ಇರ್ತೀನಿ. ಅಷ್ಟೇ ವ್ಲಾಗು ಎಂಡ್ ಆಗಿಬಿಟ್ಟಿರುತ್ತೆ. ನಾನು ಆಟ ಆಡಿರ್ತೀನಿ, ಒಂದು ಗೊತ್ತಾಗಲ್ಲ ನಿಮಗೆ. ನೋಡೋಣ ಏನಾಗುತ್ತೆ, ನಿಮಗೆ ಅಪ್ಡೇಟ್ಸ್ ಹೇಳ್ತೀನಿ ಬಿಡಿ. ಜೊತೆಗೆ ಇನ್ನೊಂದೇನೆಂದರೆ ನಾನು ಬಂದಿಲ್ಲ ಇವತ್ತು. ಸೊ ಅದಕ್ಕೆ ಸ್ವಲ್ಪ ಧೈರ್ಯದಲ್ಲಿದ್ದೀನಿ, ಅಂದರೆ ಗಾಡಿ ತಗೊಬಂದಿದ್ದೀನಿ. ಈ ಗಾಡಿ ಬಂದಿರೋದ್ರಿಂದ ನಾನು ಸ್ವಲ್ಪ ಧೈರ್ಯದಲ್ಲಿದ್ದೀನಿ, ಅಂದರೆ ಬೇಗ ಹೋಗಿ ತಲುಪ್ಬೋದು ಅಂತ. ಏನು ಗಾಡಿ ಬಂದರೆ 1 ವೇ 30 ಮಿನಿಟ್ಸು, ಗಾಡೀಲಿ ಬಂದರೆ 10 to 15 ಅಷ್ಟೇ. ಅಂದರೆ ಅರ್ಧ ಗಂಟೆ ಅಂತಲ್ಲ, 50% ಟೈಮು ಸೇವ್ ಆಗುತ್ತೆ. 30 ನಿಮಿಷ ಇದ್ದರೆ 15 ನಿಮಿಷ ಆಗುತ್ತೆ. ಸೊ ಆ ಥರ ನಾನು ಇವಾಗ ಇಲ್ಲಿ ಗಾಡೀಲಿ ಬಂದಿನಿ. ನೋಡೋಣ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀನಿ, ಇನ್ನೇನು ಸೀನ್ ಆಗುತ್ತೆ ನೋಡಿ ನಿಮಗೆ ಅಪ್ಡೇಟ್ ತಿಳಿಸ್ತೀನಿ. ಗೈಸ್ ಕೇಳಿಸಿದ್ಯಾ? ಸೊ ಇಲ್ಲಿ ನೋಡಿ, ನಾನು ಫಸ್ಟ್ ಟೈಮ್ ಮೌಂಟೇನ್ ಡ್ಯೂ ಎಕ್ಸ್ಟ್ರಾ ಇದೆ. ಯಾವುದಪ್ಪ ಮೌಂಟೇನ್ ಡ್ಯೂ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಕುಡಿದು ನೋಡಿದ್ರೆ ಟೇಸ್ಟ್ ಹೆಂಗಿದೆ ಗೊತ್ತಾ? ಸೇಮ್ ಟು ಸೇಮ್ ಸ್ಪ್ರೈಟ್ ಥರನೇ ಟೇಸ್ಟ್ ಇದೆ. ಸೊ ಇವಾಗ ಏನಾಯ್ತು ಅಂದರೆ, ನಾನು ಇವಾಗ ಆಟ ಆಡಿ ಬಂದೆ. ಸೊ ನನಗೆ ಆಟಾಡೋ ಚಾನ್ಸ್ ಇತ್ತು, ಸ್ವಲ್ಪ ಜಾಸ್ತಿ ಹೊತ್ತು ಆಡಿದ್ವಿ. 2 ಟೀಮ್ ಇತ್ತು. ಸೊ ಆಟ ಎಲ್ಲ ಆಡಿ ಬಂದೆ. ಸೊ ಚೆನ್ನಾಗಿ ಇದೆ. 11 ಗಂಟೆ ಹೋಗೋದು, ಇವಾಗ ಮಲ್ಕೊಳ್ಳೋದಷ್ಟೇ. ಸೊ ಮೌಂಟೇನ್ ಡ್ಯೂ ಕೊಡ್ತಾ ಈ ಬ್ಲಾಗ್ ನಿಮಗೆ ಏನು ಮಾಡ್ತಾ ಇದ್ದೀನಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ಹೊಸ ಬ್ಲಾಗ್ನಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬೈ ಬಾಯ್.